ಅಥವಾ ಓಕೆ ನಾನು ಸ್ವಲ್ಪ ಸಿಗರೇಟ್ ಸೇರ್ತೀನಿ, ಇಂಥದ್ದೇನು ನಂಗೆ ದುಷ್ಪರಿಣಾಮ ಬೀರಬಾರ್ದು ಅಂತ ಹೇಳ್ಬೇಕನ್ನೋದಕ್ಕೆ ಇಷ್ಟು ಸಿಗರೇಟು ಸೇಫು, ಇಷ್ಟು ಸಿಗರೇಟ್ ಸೇದಿದ್ರೆ ನಿನಗೆ ಅಂಥ ದೊಡ್ಡ ತೊಂದರೆ ಏನೂ ಆಗಲ್ಲಪ್ಪ, ಸೇದ್ಬಹುದು ನೀನು ಅನ್ನೋದಕ್ಕೆ ಏನಾದ್ರೂ ಒಂದು ಸೇಫ್ಟಿ ಲಿಮಿಟ್ ಅನ್ನೋದಿದೆಯಾ, ಅದು ತಿಳಿಸಿ ಹೇಳ್ತೀರಾ? ಇದರಲ್ಲಿ ಸೇಫ್ಟಿ ಲಿಮಿಟ್ ಅಂತ ಏನೂ ಇಲ್ಲ. ಈ ಪ್ರಶ್ನೆ ಯಾವ ಸಂದರ್ಭದಿಂದ ಉದ್ಭವ ಆಗ್ತಿದೆ, ಸ್ವಲ್ಪ ಮಟ್ಟಿಗೆ ತಗೊಂಡ್ರೆ ಆಗಲ್ಲ, ಇಲ್ಲಿ ಜಾಸ್ತಿ ತಗೊಂಡ್ರೆ ಆಗತ್ತೆ ಅಂತ ಹೇಳ್ಬಿಟ್ಟು ಒಂದು ವ್ಯಾಪಾರೀಕರಣವಾಗಿರ್ತಕ್ಕಂಥ ಅನುಭವದಿಂದ ಬಂದಿರ್ತಕ್ಕಂಥದ್ದು. ಆದ್ರೆ ಸಿಗರೆಟ್ ಸೇದೋದ್ರಲ್ಲಿ 1 ತಗೊಂಡ್ರು 2 ತಗೊಂಡ್ರು 20 ತಗೊಂಡ್ರು ತೊಂದರೆ ಆಗೋದು ಖಚಿತ. ಅದ್ರಲ್ಲಿ ಯಾವುದೇ ಸೇಫ್ ಲಿಮಿಟ್ ಇಲ್ಲ, ಇದಂತೂ ಹೇಳಿಕ್ ಬಯಸ್ತೀನಿ. ಯಾವುದೇ ಸೇಫ್ ಲಿಮಿಟ್ ಬರಲ್ಲ. ಯಾಕೆ ಅಂತಂದ್ರೆ 1 ತಗೊಂತೀನಿ ಅಂತ ಹೇಳ್ತಾರೆ, ಬಟ್ ಅಷ್ಟು ಕೇಳಿಸಲ್ಲ, ಅದು ಮುಂದುವರ್ಸ್ಕೊಂಡು ಹೋಗುತ್ತೆ. ಈಗ ಯಾಕೆ ಈಗಾಗಲೇ ಹೇಳಿದೀನಿ, ನಿಕೋಟಿನ್ ಅದಕ್ಕೆ ಮಾದಕ ದ್ರವ್ಯ ಅದರಲ್ಲಿ ಉಳ್ಕೊಂಡು. ಹಾಗಾಗಿ ಎಂದೂ ಯಾರು ಒಂದರಲ್ಲೇ ನಿಲ್ಸೋರಲ್ಲ. ಹಾಗಾಗಿ ಒಂದು ಸಹ ಒಳ್ಳೆಯದಲ್ಲ. 1 ಸಿಗರೇಟ್ ಸೇದೋದ್ರು ಅಷ್ಟೇ, 10 ಸಿಗರೇಟ್ ಸೇದೋದ್ರು ಅಷ್ಟೇ, ಸಿಗರೇಟು ತಾನು ತಮ್ಮ ದೇಹಕ್ಕೆ ಏನ್ ಮಾಡ್ಬೇಕು ಆ ಪರಿಣಾಮವನ್ನ ಬೀರಿಯೇ ಹೋಗುತ್ತೆ. If you enjoyed this video, don't forget to give it a thumbs up, share it with your friends, and hit that subscribe button for more exciting content.